ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಹಿಳೆಯರ ಗರ್ಭಾಶಯದಲ್ಲಿ ಗೆಡ್ಡೆ ಇದ್ದರೆ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಹೊಟ್ಟೆ ನೋವು, ಬಿ ಲೈಂಗಿಕ ನೋವು, ಸಿ ಹೆಚ್ಚು ಮುಟ್ಟಿನ ದಿನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗರ್ಭಾಶಯದಲ್ಲಿ ಗಡ್ಡೆಯ ಸಂದರ್ಭದಲ್ಲಿ ಮಹಿಳೆಯರು ತುಂಬಾ ದುರ್ಬಲರಾಗುತ್ತಾರೆ. ಯಾವುದೇ ಕಾರಣವಿಲ್ಲದೆ ಸುಸ್ತಾಗುತ್ತದೆ. ಕೆಲವು ಮಹಿಳೆಯರು ರಕ್ತಹೀನತೆಯನ್ನು ಸಹ ಅನುಭವಿಸಬೇಕಾಗುತ್ತದೆ. ಕೆಲವು ಮಹಿಳೆಯರಲ್ಲಿ ಸಂಭೋಗದ ಸಮಯದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ಹೊಕ್ಕಳ ಕೆಳಗಿನ ಹೊಟ್ಟೆಯಲ್ಲಿ ಒತ್ತಡ ಅಥವಾ ಭಾರದ ಭಾವನೆ ಉಂಟಾಗುತ್ತದೆ ಮತ್ತು ಸಾಮಾನ್ಯವಾಗಿ 5 ದಿನ ಮುಟ್ಟಿನ ಅವಧಿ ಇರುತ್ತದೆ. ಕೆಲವು ಮಹಿಳೆಯರಲ್ಲಿ ಮುಟ್ಟು ಸಾಮಾನ್ಯಕ್ಕಿಂತ ಹೆಚ್ಚು ದಿನ ಇರುತ್ತದೆ. ಇದು ಗರ್ಭಾಶಯದಲ್ಲಿ ಗೆಡ್ಡೆ ಇರುವುದರ ಸೂಚನೆಯಾಗಿರುತ್ತದೆ. ಎರಡನೇ ಪ್ರಶ್ನೆ, ಬಿಯರ್ ಬಾಟಲ್ಗಳು ಏಕೆ ಹಸಿರು ಅಥವಾ ಕಂದು ಬಣ್ಣದಲ್ಲಿರುತ್ತವೆ? ಆಪ್ಷನ್ಸ್: ಎ ರುಚಿ, ಬಿ ತಾಜಾತನ, ಸಿ ಸೂರ್ಯನ ಬೆಳಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. 19ನೇ ಶತಮಾನದಿಂದಲೂ ಇಂದಿನವರೆಗೂ ಬಿಯರ್ ಅನ್ನು ಗಾಜಿನಲ್ಲಿ ಬಾಟಲಿಗಳಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ, ಏಕೆಂದರೆ ಬಿಯರ್ ತಾಜಾವಾಗಿಡಲು ಗಾಜನ್ನು ಅತ್ಯುತ್ತಮ ವಸ್ತುವೆಂದು ಪರಿಗಣಿಸಲಾಗಿದೆ. ಸರಳ ಬಾಟಲಿಗಳಲ್ಲಿ ಸಂಗ್ರಹಿಸಿದ ಬಿಯರ್ ಬೆಳಕಿನ ಸಂಪರ್ಕಕ್ಕೆ ಬಂದಾಗ ಅದರ ರುಚಿ ಕ್ಷೀಣಿಸಲು ಪ್ರಾರಂಭಿಸುತ್ತದೆ. ಅದರಿಂದ ಸೂರ್ಯನ ಬೆಳಕಿನ ವಿರುದ್ಧ ಹೋರಾಡಲು ಈ ಹಸಿರು ಅಥವಾ ಕಂದು ಬಣ್ಣಗಳು ಸಹಾಯ ಮಾಡುತ್ತವೆ. ಈ ಕಾರಣದಿಂದಾಗಿ ಬಿಯರ್ನ ರುಚಿ ಮತ್ತು ತಾಜಾತನವು ಹಾಗೆ ಉಳಿಯುತ್ತದೆ. ಮೂರನೇ ಪ್ರಶ್ನೆ, ರಾತ್ರಿ ಊಟದ ಬಳಿಕ ಸಿಹಿ ತಿಂದರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತವೆ? ಆಪ್ಷನ್ಸ್: ಎ ತೂಕ ಹೆಚ್ಚಳ, ಬಿ ಹಸಿವಾಗುವುದಿಲ್ಲ, ಸಿ ಹೊಟ್ಟೆ ಬೊಜ್ಜು, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಡಿ ಶುಗರ್. ರಾತ್ರಿ ಊಟವಾದ ಬಳಿಕ ಅತಿಯಾದ ಸಿಹಿ ತಿಂದರೆ ಆಗ ಅದರಲ್ಲಿನ ರಿಫೈನ್ಡ್ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಸ್ನಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹಠಾತ್ ಆಗಿ ಏರಿಕೆಯಾಗುತ್ತದೆ. ರಕ್ತನಾಳಗಳಲ್ಲಿ ಗ್ಲೂಕೋಸ್ ಮಟ್ಟವು ಹೆಚ್ಚಾಗುವ ಕಾರಣ ಇದನ್ನು ನಿಯಂತ್ರಿಸಲು ಮೇದೋಜ್ಜೀರಕ ಗ್ರಂಥಿಗಳು ಅತಿಯಾಗಿ ಇನ್ಸುಲಿನ್ ಬಿಡುಗಡೆ ಮಾಡಬೇಕಾಗುತ್ತದೆ. ರಕ್ತದಲ್ಲಿನ ಅತಿಯಾದ ಸಕ್ಕರೆ ಮಟ್ಟವು ಏರಿಕೆಯಿಂದಾಗಿ ಇನ್ಸುಲಿನ್ ಪ್ರತಿರೋಧವು ಉಂಟಾಗುವುದು ಮತ್ತು ಮುಂದೆ ಇದು ಟೈಪ್ 2 ಮಧುಮೇಹವಾಗಿ ಪರಿವರ್ತನೆಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ದೇಶವನ್ನು ಬೆಂಕಿ ಮತ್ತು ಮಂಜುಗಡ್ಡೆಯ ಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ನ್ಯೂಜಿಲೆಂಡ್, ಬಿ ಜಪಾನ್, ಸಿ ಐಸ್ಲ್ಯಾಂಡ್, ಡಿ ಫಿನ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಅನ್ನು ಲ್ಯಾಂಡ್ ಆಫ್ ಫೈರ್ ಅಂಡ್ ಐಸ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಸಕ್ರಿಯ ಜ್ವಾಲಾಮುಖಿಗಳು ಮತ್ತು ದೊಡ್ಡ ಹಿಮನದಿಗಳನ್ನು ಹೊಂದಿದೆ. ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಉರಿಯುತ್ತಿರುವ ಭಾಗವನ್ನು ತೋರಿಸುತ್ತವೆ, ಆದರೆ ಬೃಹತ್ ಹಿಮನದಿಗಳು ಮತ್ತು ಮಂಜುಗಡ್ಡೆಗಳು ಅದರ ಹಿಮಾವೃತ ಭಾಗವನ್ನು ಪ್ರತಿನಿಧಿಸುತ್ತವೆ. ಬೆಂಕಿ ಮತ್ತು ಮಂಜುಗಡ್ಡೆಯ ಈ ವಿಶಿಷ್ಟ ಸಂಯೋಜನೆಯು ಸುಂದರವಾದ ವ್ಯತಿರಿಕ್ತ ಭೂದೃಶ್ಯಗಳನ್ನು ಸೃಷ್ಟಿಸುತ್ತದೆ. ಅದು ಐಸ್ಲ್ಯಾಂಡ್ ಅನ್ನು ಜಗತ್ತಿನಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ. ಐದನೇ ಪ್ರಶ್ನೆ, ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆ ಎಂದರೇನು? ಆಪ್ಷನ್ಸ್: ಎ ಪಿತ್ತಕೋಶದಲ್ಲಿ ಕಲ್ಲು, ಬಿ ಕೊಬ್ಬು ಶೇಖರಣೆ, ಸಿ ಸೋಂಕು, ಡಿ ಪಿತ್ತ ಶೇಖರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಬ್ಬು ಶೇಖರಣೆ. ಇದು ಯಕೃತ್ತಿನಲ್ಲಿ ಕೊಬ್ಬು ಸಂಗ್ರಹವಾಗುವ ದೀರ್ಘಕಾಲದ ಸ್ಥಿತಿಯಾಗಿದೆ. ಇದು ಯಕೃತ್ತನ್ನು ಹಾನಿಗೊಳಿಸುತ್ತದೆ ಮತ್ತು ಗಂಭೀರ ತೊಡಕುಗಳಿಗೆ ಕಾರಣವಾಗುತ್ತದೆ. ನಿಮ್ಮ ಯಕೃತ್ ನಿಮ್ಮ ದೇಹದೊಳಗಿನ ಅತಿ ದೊಡ್ಡ ಅಂಗವಾಗಿದ್ದು, ಇದು ನಿಮ್ಮ ದೇಹವು ಆಹಾರವನ್ನು ಜೀರ್ಣಿಸಿಕೊಳ್ಳಲು, ಶಕ್ತಿಯನ್ನು ಸಂಗ್ರಹಿಸಲು ಮತ್ತು ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಫ್ಯಾಟಿ ಲಿವರ್ ಕಾಯಿಲೆ ಎಂದರೆ ನಿಮ್ಮ ಯಕೃತ್ತಿನಲ್ಲಿ ಕೊಬ್ಬು ಸಂಗ್ರಹವಾಗುವ ಸ್ಥಿತಿ. ಪಿತ್ತಜನಕಾಂಗವು ಕೊಬ್ಬನ್ನು ಪ್ರಕ್ರಿಯೆಗೊಳಿಸದಿದ್ದಾಗ ಮತ್ತು ವಿಭಜಿಸದಿದ್ದರೆ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯನ್ನು ಅಭಿವೃದ್ಧಿಪಡಿಸಲು ಹೆಚ್ಚು ಕೊಬ್ಬು ಸಂಗ್ರಹವಾಗುತ್ತದೆ. ಆರನೇ ಪ್ರಶ್ನೆ, ವಿಮಾನಗಳಿಗೆ ಬಿಳಿ ಬಣ್ಣವನ್ನೇ ಏಕೆ ನೀಡಲಾಗುತ್ತದೆ? ಆಪ್ಷನ್ಸ್: ಎ ಅಪಾಯ ತಡೆಯಲು, ಬಿ ಆಕರ್ಷಣೆ, ಸಿ ತಿಳಿ ಬಣ್ಣ, ಡಿ ಕಡಿಮೆ ವೆಚ್ಚ. ಸರಿಯಾದ ಉತ್ತರ ಆಪ್ಷನ್ ಎ ಅಪಾಯ ತಡೆ. ಪ್ರಾಯೋಗಿಕ ಆರ್ಥಿಕ ಮತ್ತು ಸುರಕ್ಷತೆಯ ಪರಿಗಣನೆಗಳಿಗಾಗಿ ಹೆಚ್ಚಿನ ವಿಮಾನಗಳನ್ನು ಬಿಳಿ ಬಣ್ಣದಲ್ಲಿ ಪೇಂಟ್ ಮಾಡಲಾಗುತ್ತದೆ.
ಬಿಳಿ ಬಣ್ಣವು ಶಾಖ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬಿಸಿಲಿನ ದಿನಗಳಲ್ಲಿ ವಿಮಾನದ ಒಳಭಾಗವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಬಣ್ಣವು ತುಕ್ಕು, ಬಿರುಕುಗಳು ಮತ್ತು ಇತರ ಹಾನಿಗಳನ್ನು ನೋಡಲು ಸುಲಭವಾಗುವಂತೆ ಮಾಡುವ ಮೂಲಕ ವೇಗವಾಗಿ ನಿರ್ವಹಣೆಗೆ ಅನುಕೂಲವಾಗುತ್ತದೆ. ಬಿಳಿ ವಿಮಾನವು ಆಕಾಶ ಮತ್ತು ಅದರ ನಡುವಿನ ವ್ಯತ್ಯಾಸದಿಂದಾಗಿ ಪಕ್ಷಿಗಳು ನೋಡಲು ಸುಲಭವಾಗುತ್ತವೆ. ಇದು ಅಪಘಾತಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ. ಯಾವ ರೀತಿಯ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಹಲ್ಲಿನ ಸೆಳೆತ ಅಥವಾ ಸವೆತ ಉಂಟಾಗುತ್ತದೆ? ಆಪ್ಷನ್ಸ್: ಎ. ಆಮ್ಲೀಯತೆ, ಬಿ. ಅಧಿಕ ಸಕ್ಕರೆ, ಸಿ. ಹೆಚ್ಚು ನೀರಿನಾಂಶ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೆಲವು ಹಣ್ಣುಗಳು ಸಕ್ಕರೆಯಲ್ಲಿ ಅಧಿಕವಾಗಿರುತ್ತವೆ ಮತ್ತು ಆಮ್ಲೀಯವಾಗಿರುತ್ತವೆ. ಇದು ಹಲ್ಲಿನ ಕೊಳೆತ ಹಾಗೂ ಸವೆತಕ್ಕೆ ಕಾರಣವಾಗುತ್ತದೆ. ನೀವು ಹೆಚ್ಚಿನ ಸಕ್ಕರೆಯುಕ್ತ ಹಣ್ಣುಗಳನ್ನು ತಿಂದ ನಂತರ ನಿಮ್ಮ ಬಾಯಿಯನ್ನು ಮುಕ್ಕಳಿಸಿ ಮತ್ತು ಹಲ್ಲುಜ್ಜುವ ಮೊದಲು ಕೆಲವು ನಿಮಿಷಗಳ ಕಾಲ ಕಾಯಿರಿ. ಆಮ್ಲೀಯ ಆಹಾರವನ್ನು ಸೇವಿಸಿದ ನಂತರ ಬೇಗನೆ ಹಲ್ಲುಜ್ಜುವುದು ನಿಮ್ಮ ದಂತಕವಚವನ್ನು ಮತ್ತಷ್ಟು ಹಾನಿಗೊಳಿಸುತ್ತದೆ. 8ನೇ ಪ್ರಶ್ನೆ. ಪ್ರತಿದಿನ ಯಾವ ಆಸನದಲ್ಲಿ ಕುಳಿತುಕೊಳ್ಳುವುದರಿಂದ ನರಗಳಲ್ಲಿರುವ ಬ್ಲಾಕೇಜ್ ಸರಿ ಹೋಗುತ್ತದೆ? ಆಪ್ಷನ್ಸ್: ಎ. ಪದ್ಮಾಸನ, ಬಿ. ಪಶ್ಚಿಮೋತ್ತನಾಸನ, ಸಿ. ಸುಖಾಸನ, ಡಿ. ಮಲಾಸನ. ಸರಿಯಾದ ಉತ್ತರ ಆಪ್ಷನ್ ಡಿ. ಮಲಾಸನ. ದಿನಕ್ಕೆ 1 ಗಂಟೆ 5 ನಿಮಿಷಗಳ ಕಾಲ ಮಲಾಸನದಲ್ಲಿ ಕುಳಿತುಕೊಳ್ಳುವುದರಿಂದ ನರಗಳಲ್ಲಿರುವ ಬ್ಲಾಕೇಜ್ ಸರಿ ಹೋಗುತ್ತದೆ ಮತ್ತು ಮಲಬದ್ಧತೆ, ಮೈಗ್ರೇನ್, ಆಮ್ಲೀಯತೆ, ಹೊಟ್ಟೆ ನೋವು, ತಲೆನೋವು, ಬೆನ್ನು ನೋವು ಇತ್ಯಾದಿ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. 9ನೇ ಪ್ರಶ್ನೆ. ಯಾವ ದಿನ ದಂಪತಿಗಳು ದೈಹಿಕ ಸಂಭೋಗ ಮಾಡಿದರೆ ಬೇಗ ಸಾಯುತ್ತಾರೆ ಎಂದಿದ್ದಾರೆ ಭೀಷ್ಮ? ಆಪ್ಷನ್ಸ್: ಎ. ಅಷ್ಟಮಿ, ಬಿ. ಅಮಾವಾಸ್ಯೆ, ಸಿ. ಹುಣ್ಣಿಮೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಅಷ್ಟಮಿ, ಅಮಾವಾಸ್ಯೆ, ಪೌರ್ಣಮಿ ಮತ್ತು ಚತುರ್ದಶಿಯಂತಹ ವಿಶೇಷ ದಿನಗಳಲ್ಲಿ ದೈಹಿಕ ಸಂಭೋಗವನ್ನು ಮಾಡುವವರು ಶೀಘ್ರದಲ್ಲಿ ಅಂದರೆ ಕಡಿಮೆ ವಯಸ್ಸಿನಲ್ಲಿಯೇ ಮರಣವನ್ನು ಹೊಂದುತ್ತಾರೆ ಎಂದು ಭೀಷ್ಮರು ತಿಳಿಸಿದ್ದಾರೆ. ಇವುಗಳು ಕೃಷ್ಣ ಪಕ್ಷದಲ್ಲೇ ಬಂದಿರಲಿ ಅಥವಾ ಶುಕ್ಲ ಪಕ್ಷದಲ್ಲೇ ಬಂದಿರಲಿ ಅಂತಹ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಲು ಹೋಗಬಾರದು. ಈ ವಿಶೇಷ ದಿನಗಳಲ್ಲಿ ನಿಮ್ಮ ಗಮನ ಹೆಚ್ಚಾಗಿ ದೇವರ ಆರಾಧನೆಯಲ್ಲಿ ಅಥವಾ ದೇವರ ಸ್ಮರಣೆಯಲ್ಲಿ ಇರಬೇಕು ಎಂದು ಹೇಳಿದ್ದಾರೆ. 10ನೇ ಪ್ರಶ್ನೆ. ಯಾವ ತರಕಾರಿ ಆಯಸ್ಸನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ. ಕ್ಯಾರೆಟ್, ಬಿ. ಮೂಲಂಗಿ, ಸಿ. ಬೀಟ್ರೂಟ್, ಡಿ. ಕೆಂಪು ಮೆಣಸಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಕೆಂಪು ಮೆಣಸಿನಕಾಯಿ. ಮೆಣಸಿನಕಾಯಿಯನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿದಾಗ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಅಲ್ಲದೆ ಇದು ದೇಹವನ್ನು ಬಿಸಿಯಾಗುವಂತೆ ಮಾಡುತ್ತದೆ, ಕೊಬ್ಬು ಹೆಚ್ಚಾಗದಂತೆ ತಡೆಯುತ್ತದೆ, ಹಸಿವನ್ನು ನಿಯಂತ್ರಿಸುತ್ತದೆ, ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಿ ದೇಹದ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮೆಣಸಿನಕಾಯಿ ಮುಖ್ಯವಾಗಿ ಸ್ಥೂಲಕಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ಉರಿಯೂತ ವಿರುದ್ಧ ಹೋರಾಡುವ ಗುಣಗಳನ್ನು ಹೊಂದಿರುವುದರಿಂದಲೇ ಆಯಸ್ಸನ್ನು ವೃದ್ಧಿಸುವ ಶಕ್ತಿಯನ್ನು ಹೊಂದಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.